ಬಹುಶಃ ಅತ್ತೆನ ಆಚೆ ಕರ್ಕೊಂಡ್ ಬರಕ್ಕೂ ಹೆಲ್ಪ್ ಮಾಡ್ಬೋದು. ಅಮ್ಮನ್ನ ಜೈಲಿಗೆ ಕಳ್ಸಿದ್ದೆ ಅವರು. ಈಗ ಬಿಡ್ಸ್ಕೊಂಬರಕ್ ಹೇಗ್ ಸಹಾಯ ಮಾಡ್ತಾರೆ? ಗೊತ್ತಿಲ್ಲ. ಆದ್ರೆ ನಿನಗೂ ನಾನ್ ಬೇಡವಾಗೋದ್ವಾ ಚಂದು? ನೀನು ಅವ್ರ ಹತ್ರ ಹೋಗು ಅಂತಿದ್ಯಾ? ಚೇಚೆ, ಹಾಗಲ್ಲ ರಾಣಿ. ನೀನ್ ಇಲ್ಲಿರೋದ್ ನಂಗೂ ಕೂಡ ತುಂಬಾ ಇಷ್ಟ. ಆದ್ರೆ ಇಲ್ಲಿ ಎಲ್ರೂ ನಿಂಗ್ ತೊಂದ್ರೆ ಕೊಡ್ತಾರೆ. ಅದನ್ನ ನನ್ ಕೈಯಲ್ಲಿ ನೋಡ್ಕೊಂಡಿರಕ್ ಆಗಲ್ಲ. ನಿನಗ್ ನೋವಾದ್ರೆ ನಂಗೆ ಅಪ್ಪಂಗೆ ಇಬ್ರಿಗೂ ನೋವಾಗುತ್ತೆ ರಾಣಿ. ನಿಮ್ಮಪ್ಪ ತಪ್ಪು ಮಾಡಿದಾರ ಇಲ್ವಾ ಅಂತ ನಂಗಂತೂ ಗೊತ್ತಿಲ್ಲ. ಆದ್ರೆ ನೀನನ್ ತುಂಬಾ ಪ್ರೀತಿ ಮಾಡ್ತಾರೆ. ನೀನವ್ರ ಮಾತನ್ನ ನಂಬೇಡ ಚಂದು. ಒಂದ್ಸಲಿ ಯೋಚನೆ ಮಾಡು ರಾಣಿ. ನಮ್ಮನ್ ಪ್ರೀತಿ ಮಾಡೋರು ಮಾತ್ರ ನಮ್ಮನ್ ಪ್ರೊಟೆಕ್ಟ್ ಮಾಡೋರು. ನಿಮ್ಮಪ್ಪ ನಿನ್ನನ್ ಎಷ್ಟ್ ಸಲಿ ಕಾಪಾಡಿಲ್ಲ. ಅಂದ್ರೆ ಪ್ರೀತಿ ಇದೆ ಅಂತ ಅಲ್ವಾ? ನಂಗೆ ಯಾಕೋ ನಿಮ್ಮಪ್ಪ ಒಳ್ಳೆಯವರು ಅಂತ ಅನ್ಸ್ತಿದ್ದಾರೆ. ಅವ್ರಿಗೊಂದ್ ಚಾನ್ಸ್ ಕೊಟ್ಟು ನೋಡು ಪ್ಲೀಸ್. ನನ್ ವಿರುದ್ಧ ಸುಳ್ಳು ಸಾಕ್ಷಿ ಹೇಳಿ ತಪ್ಪೇ ಮಾಡ್ದಿರೋ ನಿಮ್ಮಮ್ಮ ಜೈಲಲ್ಲಿ ಶಿಕ್ಷೆ ಅನ್ಭವಿಸೋ ಹಾಗೆ ಮಾಡಿದ್ದು ನಿಮ್ಮಪ್ಪ. ರಾಣಿ, ನನ್ನ ಹಾಗೆ ಕರಿಬೇಡಿ. ನೀವ್ ಯಾಕೆ ಇಲ್ಲಿಗೆ ಬಂದಿದ್ದೀರಾ? ನಿನ್ನ ನೋಡೋದಕ್ಕಂತ ಬಂದೆ ಕನ್ನ. ನಾನು ಹೇಳಿದ್ದೆ ಅಲ್ವಾ ಇಲ್ಲಿಗೆ ಬರಬೇಡಿ ಅಂತ. ನನಗ್ ನೀವ್ ಇಷ್ಟ ಇಲ್ಲ ಅಂತಾನೂ ಹೇಳಿದ್ದೆ. ಅನ್ಬಾರ್ದಮ್ಮ, ನಾನು ನಿನ್ನ ಅಪ್ಪ. ಇಲ್ಲ, ನನಗಪ್ಪ ಇಲ್ಲ. ನನ್ ಮಾತೊಂದ್ ಸ್ವಲ್ಪ ಕೇಳಮ್ಮ. ಸರಿ ಆಯ್ತು ನೋಡು, ನಾನು ನಿನ್ ಬ್ಯಾಗ್ ತಗೊಂಡ್ ಬಂದಿದ್ದೀನಿ. ಕುಸುರಿ ಅಂಗಡಿಯಲ್ಲಿತ್ತು. ನನಗ್ ಬೇಡ. ಯಾಕೆ? ನಾನ್ ನಿಮ್ ಹತ್ರ ಏನು ತಗೊಳಲ್ಲ. ನನಗ್ ಮಾಮ ಬೇರೆ ಬ್ಯಾಗು ಪುಸ್ತಕ ಎಲ್ಲ ಕೊಡಿಸ್ತಾರೆ. ಅದೇ ರಾಣಿ, ಇದು ನಿಂದೆ ಬ್ಯಾಗ್ ಅಲ್ವಾ? ಆದ್ರೂ ಬೇಡ. ಸರಿ ಆಯ್ತು, ಹಾಗಾದ್ರೆ ಈ ಬ್ಯಾಗ್ ನನ್ನ ಹತ್ರನೇ ಇರುತ್ತೆ. ನೀನ್ ಯಾವಾಗ ಬೇಕಾದ್ರೂ ಇಸ್ಕೋಬಹುದು. ಹೊರಡಿ ನೀವು. ಇಲ್ಲ ರಾಣಿ, ನಾನು ಇಲ್ಲೇ ಇರ್ತೀನಿ. ನನ್ಗೆ ನಿಮ್ ರಕ್ಷಣೆ ಅವಶ್ಯಕತೆ ಇಲ್ಲ. ಮಾಮ ಇದಾರೆ, ದಯವಿಟ್ಟು ಹೊರಡಿ. ಯಾಕ್ ರಾಣಿ ಹೀಗ್ ಮಾಡ್ದೆ? ಅವ್ರನ್ನ ಯಾಕೆ ವಾಪಸ್ ಕಳಿಸ್ದೆ? ಗೊತ್ತಿಲ್ಲ. ಅವ್ರು ನಿನ್ ಫ್ರೆಂಡ್ ಅಲ್ವಾ? ನೀನ್ ಅವ್ರನ್ನ ಎಷ್ಟು ಇಷ್ಟಪಡ್ತಿದ್ದೆ. ನಂಗ್ ಅಪ್ಪನೂ ಇಲ್ಲ, ಫ್ರೆಂಡು ಇಲ್ಲ. ಇನ್ ಮುಂದೆ ಅವ್ರ ವಿಷಯ ಮಾತಾಡೋದ್ ಬೇಡ ಚಂದು. ಮತ್ತೆ ಬಂದಿದ್ನ ಅವನು? ಬಂದಿದ್ರಪ್ಪ, ಆದ್ರೆ ರಾಣಿ ಅವ್ರನ್ನ ಕಳಿಸ್ಬಿಟ್ಲು. ಒಳ್ಳೆ ಕೆಲಸ ಮಾಡಿದ್ಯಾ ರಾಣಿ. ಅವ್ನ್ಗೆ ನಾನು ಹೇಳಿದ್ರೆ ಅರ್ಥನೇ ಆಗ್ತಿರ್ಲಿಲ್ಲ. ನೀನ್ ಹೇಳಿದ್ದೆ ಸರಿಯಾಗಿದೆ. ಚಂದು, ಲೇಟ್ ಆಯ್ತು, ಮಲ್ಕೊಳ್ಳೋ. ರಾಣಿ, ಓ ನೀನು ಮಲ್ಕೋ ಹೋಗ್. ಹಲೋ ಹಲೋ ಅಂಕಲ್, ನಾನ್ ಚಂದು. ಬೇಗ ನಮ್ ಮನೆಗ್ ಬನ್ನಿ. ರಾಣಿ ತುಂಬಾ ಹೆದರ್ಕೊಂಡಿದ್ದಾಳೆ. ಎಲ್ರು ಅವ್ರನ್ನ ಹೆದರಿಸ್ತಾ ಇದ್ದಾರೆ. ಏನ್ ಹೇಳ್ತಿದ್ಯಾ ಚಂದು? ಹ್ಞೂ ಅಂಕಲ್, ನಮ್ಮ ಮನೆಯವರೆಲ್ಲ ಸೇರ್ಕೊಂಡು ಹೆದರಿಸ್ತಾ ಇದ್ದಾರೆ. ಒಂದ್ ನಿಮಿಷ ಇರು, ನಾನ್ ಬರ್ತಾ ಇದೀನಿ. ಅಂಕಲ್, ಬೇಗ ಬನ್ನಿ. ರಾಣಿ ಸತ್ತು ಇಲ್ಲಿಂದ ನೀನ್ ಹೋಗು, ಹೋಗು. ಒಳಗಲ್ಲ, ನಿಮ್ಮ ಅಪ್ಪನ್ ಮನೆಗೆ ಹೋಗು. ನೀ ನಿಮ್ ಮನೇಲಿದ್ರೆ ನಾನ್ ನಿನ್ನ ಹೋಗ್ತೀಯ ತಾನೆ? ಹೋಗಲ್ವಾ? ಹೋಗು, ಹೋಗು. ರಾಣಿ, ರಾಣಿ, ಏನಾಯ್ತಮ್ಮ? ದೆವ್ವನ, ಎಲ್ಲಿ ಎಲ್ಲಿ ಎಲ್ಲಿದೆಮ್ಮ? ಏನಾಯ್ತು? ದೆವ್ವನ? ಇದು ಸತ್ತಿರೋ ದೆವ್ವಲ್ಲ, ಬದುಕಿರೋ ದೆವ್ವ. ರಾಣಿ, ಇಲ್ಲೇನು ಇಲ್ಲಮ್ಮ, ಬೇಕಾದ್ರೆ ನೋಡಿಲಿ. ನೀವಿಬ್ರೇನ್ ಮಾಡ್ತಾ ಇದ್ದೀರಾ ಇಲ್ಲಿ? ಏನು ಇಲ್ಲ ರಾಣಿ ಅಂದ್ರೆ. ಹೋಗ್ ಮಲ್ಕೊಳ್ಳಿ. ರಾಣಿ, ರಾಣಿ, ಇಲ್ಲೇನು ಇಲ್ಲಮ್ಮ, ಬೇಕಾದ್ರೆ ನೋಡು. ರಾಣಿ, ರಾಣಿ ಕಂದ, ಇದೇನು ಆಗಲ್ಲಮ್ಮ. ಹೌದು, ನಾನೇ. ಏನಿವಾಗ? ರೀ ಸರಣ ಅವ್ರ, ಯಾಕ್ರಿ ಈ ತರ ದೆವ್ವದ ಶಾಕು ನನ್ ಮಗಳಿಗೆ ಹೆದರಿಸ್ತಾ ಇದ್ದೀರಾ? ಅರೆ, ಚಿಕ್ಕ ಮಗುವನ್ನ ಪ್ರಜ್ಞೆ ಬರುವ ನಿಮ್ಗೆ. ರಾಣಿ, ರಾಣಿ, ಏನಾಯ್ತು ಪುಟ್ಟಿ? ಏನಿದೆಲ್ಲ? ಏಯ್ ಸರಳ, ಏನು ನಿನ್ನ ಹುಚ್ಚಾಟ ಇದು? ಹಿಂಗ್ ಮಾಡಿದ್ರೇನಾದ್ರೂ ಇವಳು ನಮ್ಮನೆ ಬಿಟ್ಟು ತೊಲಗ್ತಾಳೆ ಅನ್ಕೊಂಡಿದ್ದೆ. ಹೋದ್ರೆ ಅಷ್ಟಲ್ಲಿ ಇವ್ನು ಬಂದ್ಬಿಟ್ಟ, ಎಲ್ಲ ಹಾಳು ಮಾಡ್ಬಿಟ್ಟ. ರಾಣಿ, ಪುಟ್ಟಿ, ಇನ್ನೊಂದು ಕ್ಷಣನೂ ನೀನ್ ಇಲ್ಲಿರೋದ್ ಬೇಡಮ್ಮ. ಬಾ ನನ್ ಜೊತೆ. ಐ ಬಿಡೋಣ. ಸತ್ಯ, ರಾಣಿಗೆ ಮನೇಲಿ ಇಷ್ಟೊಂದು ಟಾರ್ಚರ್ ಕೊಡ್ತಾ ಇದ್ರು, ಕಣ್ ಮುಚ್ಕೊಂಡು ಸುಮ್ಮನೆ ಕೂತಿದ್ಯಾ? ನೋಡಲಿ, ನೀನ್ ಹೇಳ್ತೀನಿ ನನ್ ಮಗಳನ್ನ ಹೇಗೆ ಎದುರಿಸಿದಾಳೆ ಅಂತ. ನೋಡೆ, ನನ್ ಮಗಳನ್ನ ನೋಡ್ಕೊಳ್ಳೋದಕ್ಕೆ ನಿಮ್ಗೆ ಅಷ್ಟೊಂದು ಭಾರ ಆಗಿದ್ರೆ ನನ್ ಜೊತೆ ಕಳ್ಸ್ಕೊಡಿ, ನಾನ್ ಕರ್ಕೊಂಡು ಹೋಗ್ತೀನಿ. ರೀ, ಕಳಿಸ್ರಿ ಅವಳನ್ನ ಅವನ ಜೊತೆಗೆ. ಕಳ್ಸಲ್ಲ, ಎಲ್ಲಿಗೂ ಕಳ್ಸಲ್ಲ. ನೀನು ದೆವ್ವದ ವೇಷ ಹಾಕೊಂಡು ಕುಡಿದ್ರು ಅಷ್ಟೇ, ಬೆಟ್ಟದ ಮೇಲೆ ಡ್ಯಾನ್ಸ್ ಮಾಡಿ ನೆಗೆದ್ರು ಅಷ್ಟೇ. ನಾನ್ ನನ್ ಸೊಸೆನ ಎಲ್ಲಿಗೂ ಕಳ್ಸಲ್ಲ. ನನ್ನನ್ನು ಕ್ಷಮಿಸ್ಬಿಡು ಪುಟ್ಟಿ, ನನಗ್ ಗೊತ್ತಾಗ್ಲಿಲ್ಲ. ನೀನ್ ನನ್ನನ್ನು ಕೂಗೋದಲ್ವೇನೆ? ಅವಳಿಗೆ ಭಯದಲ್ಲಿ ಮಾತೆ ಹೊಡ್ತಿರ್ಲಿಲ್ಲ ಅಪ್ಪ. ಅದಕ್ಕೆ ನಾನು ಅಂಕಲ್ನ ಕರ್ದೆ. ಓಹೋ, ನಿಂದೇನ ಪಿತ್ತೂರಿ ಇದೆಲ್ಲ? ಅಷ್ಟು ಬೆಳೆದ್ಬಿಟ್ಯಾನ ನೀನು? ಅಪ್ಪನ ಬುದ್ಧಿನೇ ಬಂದಿದೆ. ಏಯ್, ಇಲ್ಲೇ ಇರೋ ನನ್ನನ್ ಕೂಗೋದ್ ಬಿಟ್ಟು ಇವನನ್ನ ಯಾಕೋ ಕರ್ದೆ? ಈ ಮನೆಯಲ್ಲಿ ರಾಣಿ ಸೇಫ್ ಇಲ್ಲ ಅಪ್ಪ. ನಿಮ್ ಕೈಯಲ್ಲೂ ಏನು ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ಅವ್ರ ಅಪ್ಪ ಆದ್ರೂ ಬಂದ್ ಏನಾದ್ರೂ ಮಾಡ್ಲಿ ಅಂತ ಕರ್ದೆ. ನೋಡ್ದೆ ಸತ್ಯ, ಕೇಳಿಸ್ಕೊಂಡ್ಯಾ? ಚಂದುನ ಹೇಳ್ತಿದ್ದೇನೆ, ರಾಣಿಗೆ ಮನೆ ಸೇಫ್ ಅಲ್ಲ ಅಂತ. ಈ ಸತ್ಯ, ರಾಣಿನ ನನ್ನ ಜೊತೆ ಕಳ್ಸ್ಕೊಡು, ನಾನು ಅವಳು ಚೆನ್ನಾಗಿ ನೋಡ್ಕೊತೀನಿ. ನಾನ್ ಎಲ್ಲಿಗೂ ಹೋಗಲ್ಲ ಮಾಮ. ಇವಳು ಮಾತು ನಿನ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಏಯ್, ಇನ್ನೊಂದ್ಸಲ ನನ್ನ ಮನೆ ಸುತ್ತಮುತ್ತ ಎಲ್ಲಾದ್ರೂ ಕಾಣಿಸ್ಕೊಂಡ್ರೆ ಊರವ್ರನ್ನೆಲ್ಲ ಸೇರಿಸಿ ಮರ್ಯಾದೆ ತೆಗೆದ್ಬಿಡ್ತೀನಿ. ರಾಣಿ, ಸರಳ ಅವ್ರೆ, ಕೈ ಮುಗ್ದು ಕೇಳ್ಕೊಳ್ತಾ ಇದೀನಿ, ನನ್ ಮಗಳಿಗೆ ಈ ತರ ಎಲ್ಲ ಹಿಂಸೆ ಕೊಡ್ಬೇಡಿ ಪ್ಲೀಸ್. ಈ ಪ್ಲಾನ್ ಫ್ಲಾಪ್ ಆಗೋಯ್ತಲ್ಲೇ. ಏನಮ್ಮ ಮಾಡ್ಲಿ? ಎಲ್ಲ ಈ ನನ್ನ ಮಗನಿಂದಾನೆ. ಸರಳ, ಎಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ. ಇನ್ಮೇಲೆ ರಾಣಿ ಹೊರಗಡೆ ಮಲಗಲ್ಲ, ಒಳಗಡೆ ಮಲಗ್ತಾಳೆ, ನನ್ ಜೊತೆನೆ ಮಲಗ್ತಾಳೆ. ಯಾರಾದ್ರೂ ಅವಳು ನಮ್ಮ ಮನೆಯಿಂದ ಆಚೆಗೆ ಹಾಕೋ ಪ್ರಯತ್ನ ಪಟ್ರೆ ನಾನು ಈ ಮನೇಲಿರಲ್ಲ. ಇಂಥ ವೇಷ ಹಾಕೊಂಡು ಮಗುನ ಎದುರಿಸ್ತಿಲ್ಲ, ನಾಚಿಕೆ ಆಗಲ್ವ ನಿನ್ಗೆ? ನೀನು ನಿನ್ ಪುಟ್ಟ ಅಮ್ಮ,
ನಿನ್ ಪ್ಲಾನ್ ಇಂದ ರಾಣಿ ಮನೆ ಬಿಟ್ಟು ಹೋಗ್ತಿಲ್ಲ. ನನ್ ಗಂಡ ನನ್ನಿಂದ ದೂರ ಆಗ್ತಿದ್ದಾನಷ್ಟೆ. ಹೋಗ್ಲಿ ಬಿಡೆ, ಈ ಪ್ಲಾನ್ ಸಕ್ಸಸ್ ಆಗಿಲ್ಲ ಅಂದ್ರೆ ಇನ್ನು 1000 ಪ್ಲಾನ್ ನನ್ನ ಹತ್ರ ಇದೆ. ಏನಾದ್ರೂ ಮಾಡೋಣ ಬಿಡು. ಅಮ್ಮ ತಾಯಿ ಸುಮ್ಮನಿದ್ ಬಿಡು. ನಿನ್ನ ಪ್ಲಾನ್ ಕಟ್ಕೊಂಡು ನೋಡು, ನಾನು ಈ ಪರಿಸ್ಥಿತಿಗೆ ಬಂದಿದ್ದೀನಿ. ಎಲ್ಲ ನನ್ ಕರ್ಮ. ರೀ ನನ್ ಮಾತ್ ಕೇಳ್ರಿ. ಅಲ್ವೇ, ನಿನ್ನೆ ರಾತ್ರಿ ನಿನ್ನ ಹೆದರ್ಸಿದ್ದ ದೊಡ್ಡ ತಪ್ಪಾಗೋಯ್ತು. ನಾನೇನೋ ನೀನ್ ಹೆದರ್ಕೊಂಡು ನಿಮ್ ಅಪ್ಪನ ಹತ್ರ ಓಡೋಗ್ತೀಯ, ಅಲ್ಲಿ ಆರಾಮಾಗಿರ್ತೀಯ ಅನ್ಕೊಂಡಿದ್ದೆ. ಆದ್ರೆ ನೀನು ಈ ತರ ಚಳಿ ಜ್ವರ ಬರ್ಸ್ಕೊಂಡ್ ಮಲಗ್ತೀಯ ಅಂತ ನನಗ್ ಗೊತ್ತೇ ಇರ್ಲಿಲ್ಲ. ಈಗ ಯಾರ ನೀನ್ ಸೇವೆ ಮಾಡೋರು? ಅತ್ತೆ, ಅಮ್ಮ ವಾಪಸ್ ಬಂದ್ಮೇಲೆ ನಾನು ಅಮ್ಮನ ಜೊತೆ ಹೋಗ್ತೀನಿ. ಅಪ್ಪನ ಜೊತೆ ಮಾತ್ರ ಹೋಗಲ್ಲ. ಅಯ್ಯೋ ಕರ್ಮ. ನಿಮ್ಮಮ್ಮ ಬರೋದ್ ಯಾವಾಗ, ನೀನ್ ಅವ್ಳ ಜೊತೆ ಹೋಗೋದ್ ಯಾವಾಗ? ಇದೆಲ್ಲ ಯಾವಾಗ ನಡೆಯುತ್ತೋ. ಹೋಗ್ಲಿ, ಈ ಮಾತ್ರೆ ತಗೊಳ್ಳೆ. ಏಯ್ ಸರಳ ಬರ ಈ ಕಡೆ ಬರಂಡೆ ಕೊಡಲಿ. ನೀನ್ ಅವಳಿಗೆ ಮಾತ್ರೆ ಕೊಡೋದು ಬೇಡ, ಅವಳು ಸೇವೆ ಮಾಡೋದು ಬೇಡ, ಅವಳು ತೊಂದ್ರೆ ಕೊಡದೇ ಇದ್ರೆ ಅಷ್ಟೇ ಸಾಕು. ಕಣಿ ತುಂಬಾ ಭಯ ಆಯ್ತಾ ಪುಟ್ಟಿ. ಹೋಗ್ಲಿ ಬಿಡು, ನೀನ್ ಇವತ್ತು ಸ್ಕೂಲ್ಗೆ ಹೋಗೋದು ಬೇಡ. ನಿನಗ್ ಬೇಕಾಗಿರೋ ಪುಸ್ತಕ ಬ್ಯಾಗು ಎಲ್ಲ ನಾನೇ ತರ್ತೀನಿ. ನಾಳೆಯಿಂದ ಸ್ಕೂಲ್ಗೆ ಹೋಗಿಲ್ಲ ಆಯ್ತಾ? ಅವಳಗ್ ಅದನ್ನೆಲ್ಲ ಕೊಡ್ಸೋ ಮೊದ್ಲು ಹೋಗಿ ನನ್ ಗೋಲ್ಚೆಯನ್ನ ಬಿಡಿಸ್ಕೊಂಡ್ ಬನ್ರಿ. ಈಗಷ್ಟೇ ದುಡಿಯೋಕ್ ಶುರು ಮಾಡ್ಬೇಕು, ಆಗ್ಲೇ ಬಿಡಿಸ್ಕೊಡಿ ಅಂದ್ರೆ ಹೇಗೆ? ಮತ್ತೆ ಪುಸ್ತಕ ಬಾಗು ಇದನ್ನೆಲ್ಲ ಕರಕ್ ದುಡ್ಡಿದ್ಯಾ ನಿಮ್ ಹತ್ರ? ಅಣ್ಣ ಸಮಾಧಾನ ಮಾಡ್ಕೊಯ್. ಅಲ್ಲ ಕಣ ಹೋಗ್ಲಿ, ಪಾಪ ಕಣ ನನ್ ಮಗಳು. ಅವಳು ಚಿಕ್ಕ ಮಗು ಅಂತಾನು ನೋಡ್ದೆ. ದೆವ್ವ ದ್ವೇಷ ಹಾಕೊಂಡು ಹೆದರ್ಸ್ತಾರಲ್ಲ, ಅವ್ರಿಗೆ ಮನುಷ್ಯತ್ವನೇ ಇಲ್ವೇನೋ. ಒಟ್ನಲ್ಲಿ ಹೋಗ್ಲಿ, ನನ್ನ ಮಗಳು ಅವ್ರ ಮನೇಲಿ ಇರಬಾರ್ದು ಅಷ್ಟೇ. ಅದಕ್ಕೆ ತಾನೆ ಅವ್ರು ನನ್ನ ಮಗಳಿಗೆ ಇಷ್ಟೆಲ್ಲ ಕಷ್ಟ ಕೊಡ್ತಾ ಇರೋದು. ಹೋಗ್ಲಿ, ನನ್ನ ಮಗಳನ್ನ ಅವ್ರ ಮನೆ ಆಚೆ ಮಲಗಿಸ್ತಿದಾರ ಕಣೋ. ಅವ್ನ್ ಸತ್ಯ ನೋಡ್ದೆ, ಯಾವಾಗ ನೋಡಿದ್ರು ನನ್ ಸೊಸೆ ಅಂತಾನೆ. ಅವ್ರ ಮನೇಲಿ ಇಷ್ಟೆಲ್ಲ ನನ್ ಮಗಳಿಗೆ ಕಷ್ಟ ಕೊಡ್ತಿದಾರಲ್ಲ, ಇದೆಲ್ಲ ಅವ್ನ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಯಾವ ಸಿವ ಮಾವ ಕಣ ಅವನು. ಅವ್ರಿಗೆ ನನ್ ಮಗಳನ್ನ ನೋಡ್ಕೊಳಕ್ ಆಗಿಲ್ಲ ಅಂದ್ರೆ ನಾನು ಇದೀನಲ್ವೇನೋ ಅಪ್ಪ ಅಂತ ನನ್ನ ಹತ್ರ ಕಳ್ಸ್ಲಿ. ನನ್ ಮಗಳನ್ನ ನಾನು ರಾಣಿ ತರ ನೋಡ್ಕೋತೇನೆ. ಆದ್ರೆ ರಾಣಿನೇ ಬರಲ್ಲ ಅಂತ ಹೇಳ್ತಾ ಇದ್ದಲ್ಲ ಅಣ್ಣ. ಹೌದು ಕಣ, ಅವಳು ಬರಲ್ಲ, ಖಂಡಿತ ನನ್ನ ಹತ್ರ ಬರಲ್ಲ. ಯಾಕೆ ಹೇಳು? ಅವಳಿಗೆ ನನ್ ಮೇಲೆ ಅಪ್ಪ ಪ್ರೀತಿ ಬಿಟ್ಟು ಹಾಕು. ನನ್ನ ಒಬ್ಬ ಮನುಷ್ಯನ್ ತರ ನೋಡ್ತಾ ಇಲ್ಲ. ಅವಳು ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ ಕಣಗೋಗಿ, ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ಅಪ್ಪ ನನ್ ಮಗಳು ಹೆದರ್ಕೊಂಡಾಗ್ಲಿ, ಕಷ್ಟ ಅನುಭವಿಸ್ಕೊಂಡಾಗ್ಲಿ ಆ ಸತ್ಯನ್ ಮನೇಲೆ ಇರ್ತಾಳೆ ಹೊರತು ನನ್ ಜೊತೆ ಎತ್ತು ಬರಲ್ಲ ಕಣ. ಕರುಳು ಬಳ್ಳಿ ಸಂಬಂಧ ಅಷ್ಟು ಬೇಗ ಮುಗಿಯುವಂತದ್ದು ಅಲ್ಲಣ್ಣ. ಇದೇ ಇದ್ದಿದ್ರೆ ನೀವು ರಾಣಿ ನಿಮಗೆ ಗೊತ್ತಿಲ್ದಂಗೆ ಇಷ್ಟೆಲ್ಲ ಕ್ಲೋಸ್ ಆಗ್ತಾ ಇದ್ರ. ಇನ್ಮೇಲೂ ಹಾಗೆ ಅಣ್ಣ, ಯಾವತ್ತಲ್ಲ ಒಂದಿನ ನಿಮ್ನ ಅಪ್ಪ ಅಂತ ಒಪ್ಕೊಳ್ಳೋ ದಿನ ಬಂದೇ ಬರುತ್ತೆ. ನನಗೆ ಯಾಕೋ ನಂಬಿಕೆನೇ ಇಲ್ಲ ಕಣಕ್ ಹೋಗ್ಲಿ. ಈ ಪಾಪಿ ಅಪ್ಪನ್ನ ಅವಳು ಯಾವತ್ತೂ ಒಪ್ಕೊಳ್ಳೋದಿಲ್ಲ ಅಂತ ಅನಿಸ್ತಾ. ನಾನು ಒಪ್ಪ ಸರಿ ಇದ್ದಿದ್ರೆ ಇವತ್ತು ನನ್ನ ಹೆಂಡತಿ ಮಗು ಇಷ್ಟೆಲ್ಲಾ ಕಷ್ಟ ಅನ್ಭವಿಸೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ ಕಣೋ. ಕಟ್ಕೊಂಡಿರ ಹೆಂಡತಿನ ನಮ್ದೆ, ಅವಳನ್ನ ಜೈಲಿಗೆ ಕಳಿಸ್ಬಿಟ್ಟೆ. ಇನ್ನು ನನ್ನ ಮಗಳಿಗೆ ಇಡೀ ಪ್ರಪಂಚನೇ ಜೈಲ್ ಆಗೋ ತರ ಮಾಡ್ಬಿಟ್ಟೆ. ರಾಣಿ ನಡಿ, ಅಂಗಡಿಗೆ ಹೋಗೋಣ. ನೀನ್ ಅಲ್ಲೇ ರೆಸ್ಟ್ ಮಾಡಿವಂತೆ. ಇಲ್ಲಿದ್ರೆ ನಿನ್ಗೂ ನೆಮ್ಮದಿ ಇಲ್ಲ, ನನಗೂ ನೆಮ್ಮದಿ ಇಲ್ಲ. ಒಟ್ಟಲ್ಲಿ ಇಬ್ರಿಗೂ ನೆಮ್ಮದಿ. ಏನು ಬೇಕಾಗಿಲ್ಲ, ಅವಳು ಇಲ್ಲೇ ಇದ್ದು ರೆಸ್ಟ್ ಮಾಡ್ಲಿ. ರೆಸ್ಟ್ ನೋಡಕ್ ನೀನ್ ಅವಳನ್ನ ಬಿಟ್ರೆ ತಾನೆ. ಏನ್ರಿ ಎಲ್ಲದಕ್ಕೂ ಕೊಂಕಲ್ ಮಾತಾಡ್ತೀರಾ? ನಾನು ಕೆಟ್ಟವಳಿರ್ಬೋದು, ಅದ್ರ ಕ್ರೂರಿ ಅಲ್ಲ. ಗೊತ್ತು ಬಿಡು. ನೋಡೆ, ನಿನ್ ಬಂಗಾರದ ಚೈನ್ನ ನಾನು ಕೊಡಿಸ್ತೀನಿ. ಕೊಡಿಸ್ತೀನಿ, ಬಿಡಿಸ್ಕೊಂಡ್ ಬರ್ತೀನಿ ಅಂತಿಲ್ಲ ನೀವು? ಬಿಡ್ಸ್ಕೊಂಡ್ ಬರೋದಕ್ಕೆ ಅಡ ಇಟ್ಟಿಲ್ಲ ಸರ್ಲ, ಮಾರ್ಬಿಟ್ಟಿದೀನಿ. ಮತ್ತೆ ಮಾಡಿಸ್ಕೊಡ್ತೇನೆ. ಅಯ್ಯೋ, ಗಂಡನ್ ಕಷ್ಟಕ್ಕೆ ಅಂತ ನಾನು ಇಷ್ಟವಾದ ಸರಾನ ಕೊಟ್ರೆ ಅದನ್ನು ಮಾಡ್ಕೊಂಡ್ ಬಂದಿದ್ದೀರಲ್ರಿ. ಇನ್ಮೇಲೆ ನಾನ್ ನಿಮ್ಮನ್ನ ಹೇಗ್ರಿ ನಂಬ್ಲಿ? ಸರಾನ ಮಾರ್ಕೊಂಡ್ ಬಂದಿರೋದು ಅಲ್ದೆ ಇಷ್ಟು ದಿನ ನನ್ನ ಹತ್ರ ಸುಳ್ಳು ಬೇರೆ ಹೇಳಿದೀರಾ. ನನಗ್ ಗೊತ್ತು ನಾನು ಮಾಡಿದ ತಪ್ಪು ಅಂತ, ಆದ್ರೆ ಬೇರೆ ದಾರಿ ಇರ್ಲಿಲ್ಲ. ದುಡ್ಡು ಬೇಕಾಗಿತ್ತು, ನಿನಗ್ ಕೊಡ್ತೀನಿ ಆಯ್ತಾ? ಆದ್ರೆ ಮೊದ್ಲು ಕಾವೇರಿನ ಬಿಡ್ಸ್ಕೊಂಡ್ ಬರ್ಬೇಕು. ಅವಳು ನಿರಪರಾಧಿ ಅಂತ ಸಾಬೀತಾಗ್ಬೇಕು. ಲಾಯರ್ನ ಹಿಡಿಬೇಕು, ಅದಕ್ ಬೇಕಾದ ಸಾಕ್ಷಿ ಹುಡುಕ್ಬೇಕು. ಇಷ್ಟೆಲ್ಲ ಕೆಲ್ಸ ಇದೆ. ಅಂದ್ರೆ ಮನೆ ಮಠ ಎಲ್ಲ ಮಾರ್ಕೋಬೇಕು ಅಂತ ಸ್ಕೆಚ್ ಹಾಕೊಂಡಿದೀರಾ ಅಂತ ಆಯ್ತು. ಅಯ್ಯೋ ದೇವ್ರೆ, ನಾನ್ ಎಲ್ಲಿಗಪ್ಪ ಹಾಳಾಗ್ ಹೋಗ್ಲಿ? ಎಲ್ಲ ನನ್ ಕರ್ಮ. ಮತ್ತೆ ನೀವು ಶುರು ಮಾಡ್ಕೊಂಡ್ರ? ಏಯ್, ಇಬ್ರು ಇನ್ನೂ ಸ್ಕೂಲ್ಗೆ ಹೋಗಿಲ್ವೇನ್ರ? ಚಂದು, ಇವತ್ತು ರಾಣಿ ಸ್ಕೂಲ್ಗೆ ಬರಲ್ಲ, ನಾಳೆ ಬರ್ತಾಳೆ ಅಂತ ಹೇಳು. ಸರಿ ಅಪ್ಪ. ರಾಣಿ, ಈ ಪುಸ್ತಕ ತಗೋ. ಇವತ್ತು ಮನೇಲಿ ಉಳ್ಕೊಂಡು ಓದೋದು ಬರೆಯೋದು ಎಲ್ಲ ಮಾಡ್ಕೋ, ಸರಿನಾ? ಸರಿ, ಬಾಯ್. ಲೋಯ್ತಾ ಬಾರೆ. ರಾಣಿ, ನಾನು ಹೊರಡ್ತೀನಿ. ನಿನ್ಗಿಲ್ ತೊಂದ್ರೆ ಆದ್ರೆ ಅಂಗಡಿ ಹತ್ರ ಬಂದ್ಬಿಡು, ಸರಿನಾ? ನೋಡ್ದೇನೆ ನಿಮ್ಮ ಮಾವನ? ಅದಕ್ಕೆ ಹೇಳೋದು ನಿಮ್ಗೂ ಸವಾಸ ಬೇಡ ಅಂತ. ನಿನ್ನು ನಿಮ್ಮಮ್ಮ ಇಂದ ನನ್ನ ಬಂಗಾರದ ಸರನೇ ಹೋಯ್ಸಲ್ಲೇ. ಏನಾಯ್ತೆ ಸಲ್ಲ? ಅಮ್ಮ, ನಿನ್ ಅಳಿಯ ನಮ್ಮನ್ ತೊರೆತು ಬಿಡ್ತಾನಮ್ಮ. ನಾನು ನನ್ನ ಮಕ್ಕಳು ಬೀದಿಗ್ ಬೀಳೋದ್ ಗ್ಯಾರಂಟಿ. ಪಾಪಿ ಕಣೋ ನಾನು. ಪಾಪ ನನ್ ಮಗಳು. ಅವಳು ನನಗ್ ಮಗಳ ಹುಟ್ಟಿದ್ದಕ್ಕೆ ಇಷ್ಟೆಲ್ಲಾ ಕಷ್ಟ ಅನುಭವಿಸೋಕ್ ಆಗೋಯ್ತು ಕಣೋ. ಗುಗ್ಲಿ, ಇದು ನನ್ ಮಗಳು ರಾಣಿ ಬ್ಯಾಗ್ ಕಣೋ. ಕಲರ್ ಪೆನ್ಸಿಲ್ ಬಾಕ್ಸ್ ಎಷ್ಟು ಮುದ್ದಾಗಿದೆ ನೋಡು. ಇದು ರಾಣಿ ಪುಸ್ತಕ ನೋಡೋ ಹೋಗ್ಲಿ. ಪಾಪ ಅಂತ ಬರುತ್ತೆ. ಆದ್ರೆ ಅವಳಿಗೆ ಅಪ್ಪ ಎಷ್ಟು ಕೆಟ್ಟವನು ಅಂತ ಗೊತ್ತಾದ್ಮೇಲೆ ಅಪ್ಪನ್ನ ಹೊಡೆದಾಕ್ಬಿಟ್ಟಿದ. ಗುಗ್ಲಿ, ನನ್ನ ಮಗಳು ಬರೀ ಪುಸ್ತಕದಲ್ಲಿ ಮಾತ್ರ ಅಪ್ಪನ್ನ ಹೊಡೆದಾಕಿಲ್ಲ ಕಣ, ಅವಳ ಜೀವನದಿಂದಾನು ಅಪ್ಪನ್ನ ಹೊಡೆದಾಕ್ಬಿಟ್ಟಿಲ್ಲ. ಅಂದ್ರೆ ಸಚಿನ್ ಮನೇಲಿ ಸ್ಕೂಲ್ಗೆ ಹೋಗೋ ಮಕ್ಕಳುಗಳು 3 ಜನ ಇದ್ದಾರೆ. ಲೋಹಿತಾ, ಚಂದು, ರಾಣಿ. ನೋಡು ಬಾಲ, ನಿನ್ನ ಮಗಳ ಮೇಲೆ ನನಗ್ ಯಾವ ದ್ವೇಷನೂ ಇಲ್ಲ. ಆದ್ರೆ ಅವಳು ನನ್ನಿಂದ ಸಾಕೋದಿಕ್ ಆಗ್ತಾ ಇಲ್ಲ. ನನ್ ಮಗಳನ್ನ ನೋಡ್ಕೊಳ್ಳೋದಕ್ಕೆ ನಿಮಗೆ ದುಡ್ಡಿನ ಸಮಸ್ಯೆ ಆಗ್ತಾ ಇದ್ರೆ ಅದನ್ನ ನಾನ್ ಕೊಡ್ತೀನಿ. ಸತ್ಯಕ್ಕೆ ಇದನ್ನ ಇಟ್ಕೊಳ್ಳಿ. ಅಪ್ಪ, ಏನು? ರಾಣಿ ಬ್ಯಾಗ್ ಫೋಟೋ ನಿಮ್ ಫೋನಲ್ಲಿ ಯಾಕಿದೆ?